ನಮ್ಮದು ಏನು ದಕ್ಷತೆ ಇದೆ ಅದಕ್ಕೆ ನಾವು ಹೇಗೆ ಇಂಪ್ರೂವ್ ಮಾಡಬೇಕು ಆ ವಿಷಯ ಬಗ್ಗೆ ನಾವು ಟ್ರೈನಿಂಗ್ ಕೂಡ ತುಂಬ ಮಾಡ್ತಾ ಇದ್ದೀವಿ. ಆಲ್ರೆಡಿ ಎಸ್ಟೇಟ್ನಲ್ಲಿ ಎಲ್ಲ ಕಡೆ ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತು ಎಲ್ಲ ಸಬ್ ಇನ್ಸ್ಪೆಕ್ಟರ್ಸ್ ಅವರದ್ದು ಟ್ರೈನಿಂಗ್ ನಡೆಸ್ತಾ ಇದೆ. ನಮ್ಮದು CID ವಿಭಾಗದಲ್ಲಿ ಸೈಬರ್ ಕ್ರೈಮ್ ವಿಂಗ್ ಇದೆ, ಅವರು ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಕೂಡ ಕೊಡ್ತಾರೆ ಈ ವಿಷಯ. ಮತ್ತು ನಾರ್ಕೋಟಿಕ್ಸ್ ಬಗ್ಗೆ ನಾವು ತುಂಬ ಜಾಸ್ತಿ ಅಟೆನ್ಷನ್ ಕೊಡ್ತಾ ಇದ್ದೀವಿ. ನಾವು ನಾರ್ಕೋಟಿಕ್ಸ್ ಮುಕ್ತ ಕರ್ನಾಟಕ ಮಾಡಬೇಕು, ಹಾಗೆ ನಮ್ಮದು ಏನಿದೆ, ನಮ್ಮ ಗುರಿ ಇದೆ. ನಾವು ಖಂಡಿತವಾಗಿ ಸಕ್ಸಸ್ಫುಲ್ ಆಗ್ತೀವಿ. ಸೊ ಇದು ಡೈಲಿ ವಾರ್ ಇದೆ, ಲೈಕ್ ಡೈಲಿ ವಾರ್ ಆನ್ ನಾರ್ಕೋಟಿಕ್ಸ್ ಇನ್ ಕರ್ನಾಟಕ, ಮೋರ್ ಇನ್ ಬ್ಯಾಂಗ್ಳೂರ್ ಇಸ್ ದ ಬಿಗ್ ಸಿಟಿ. ಮತ್ತು ತುಂಬ ಲಾಸ್ಟ್ ಇಯರ್ ನಮ್ಮದು ಕೇಸಸ್ ಬುಕ್ಡ್ ಅಂಡರ್ ನಾರ್ಕೋಟಿಕ್ಸ್ ಮತ್ತು people arrested. That was maximum in any of the years. Now last year almost 125 crore worth now narcotics seized money. More than 7,000 people we have arrested last year. So organized crime we are giving lot of attention. Organized crime now allowed Madhula, and we will take very serious action. Rowdies ಬಗ್ಗೆ ತುಂಬ ಜಾಸ್ತಿ attention ಕೊಡ್ತಾ ಇದ್ದೀವಿ. All the rowdies who are out of view, ಯಾರು ಹ್ಯಾಪ್ಕಾನಿಂಗ್ ಇದ್ದಾರೆ, ನಾವು ಡ್ರೈವ್ ಮಾಡ್ತಾ ಇದ್ದೀವಿ. ವಿ ವಿಲ್ ಫೇಸ್ ಆಲ್ ದೋಸ್ ಪೀಪಲ್. ವಿ ವಿಲ್ ನಾಟ್ ಅಲೌ ಎನಿ ಆಫ್ ದಿ ಬ್ಯಾಂಗ್ಳೂರ್ ಸಿಟಿ ಆರ್ ಎನಿವೇರ್ ಇನ್ ದ ಸ್ಟೇಟ್. ಸೊ ಈ ಎಲ್ಲ ಡಿಸ್ಕಸ್ ಮಾಡಿದ್ವಿ ತಾವು ಕಡೆ ಹೋಗ್ತಾರೆ. ಅಲ್ಲ, ಬೆಂಗಳೂರು ಸಿಟಿಗೆ ಮೇಲೆ ಪ್ರತಿ ಮೇಲಿನ ಮೇಲೆ ಸಭೆ ನಡೆಸ್ತಾ ಇದ್ದಾರೆ ಸರ್. ಬಟ್ ಒಂದಕ್ಕೆ ಅರ್ಥ ಆಗಲಿಲ್ಲ, ಈ ಸಭೆ ಹಿಂದಿನ ಸಿಸ್ಟಮ್ ಸರಿ ಇಲ್ಲ ಅಂತಲ್ಲ ಅಥವಾ ಈಗಿನ ಆಫೀಸರ್ಸ್ಗಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ? ಇಲ್ಲ, ಎರಡೂ ಸರಿ ಇಲ್ಲ. ನೀವೇನು ಹೇಳ್ತಾ ಇದ್ದೀರಾ? ನಾವು ಸಿಸ್ಟಮ್ಗೆ ಇಂಪ್ರೂವ್ಮೆಂಟ್ ಮಾಡಬೇಕು. ನಾವು ಯೂಶಲಿ DGಗಳು ಸರ್ ನಾವು ನೋಡಿದಂಗೆ ಸರ್ ಇಯರ್ಲಿ ಒಂದ್ಸರಿ ವಿಸಿಟ್ ಮಾಡೋರು ಅಥವಾ ಮುಗೀತು ಸರ್. ಬಟ್ ತಾವು ಈಗ ವೀಕ್ಲಿ ಒನ್ಸು ಅಥವಾ ತಿಂಗಳಿಗೆ ಈ ಥರ ರಿವ್ಯೂ ಮೇಲೆ ಮಾಡ್ತಾ ಇದ್ದೀರಾ. ಬಟ್ ಸೋಮವಾರ ಎಲ್ಲ ಎಕ್ಸ್ಪೀರಿಯನ್ಸ್ ಆಫೀಸರ್ಸ್ ಇದ್ದಾರೆ, ಈ ಥರ ರಿವ್ಯೂ ಮೇಲೆ ಮಾಡ್ತಿರೋದ್ರಿಂದ ನಾನು head of the police force, it is my duty to ensure that all units function properly. ಮತ್ತು ನಾನು ಹೇಗೆ ಫಂಕ್ಷನ್ ಮಾಡಬೇಕು that I will decide. ನಾವು ಹಿಂದೆಗೆ ಆಫೀಸರ್ ಏನು ಮಾಡ್ತಾ ಇದ್ರು that is not my concern. ಸಿಸ್ಟಮ್ ಹೇಗೆ ನಡಿಬೇಕು to bring improvement in policing all over the state including Bangalore city. ಮತ್ತು ನೀವು ಈಗಕ್ಕೆ ನೋಡಿ Bangalore city ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ in the last 6 months. The same Bangalore city, it is not there now. Full crime ಮೇಲೆ ಕಂಟ್ರೋಲ್ ಇದೆ. ಎಲ್ಲ ಆಫೀಸರ್ ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಆಲ್ ಆಫ್ ದೆಮ್ ಆರ್ ವೆರಿ ಗುಡ್, ಬಟ್ ಸೂಪರ್ವಿಷನ್ ಬೇಕಾಗ್ತದೆ. ಆ್ಯಂಡ್ ನಾನು ಆಫೀಸ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಿಲ್ಲ ಮಾತ್ರ. ಐ ಗೋ ಟು ದ ಫೀಲ್ಡ್, ನಾಟ್ ಓನ್ಲಿ ದ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್, ಆಲ್ ಯೂನಿಟ್ಸ್ ದರ್ ಈಸ್ ಸೀರಿಯಸ್ ಸೂಪರ್ವಿಷನ್ ಅವರ್. ಈ ರೌಡಿಗಳ್ದು ಏನಾದರೂ ಟೈಮ್ ಫ್ರೇಮ್ ಕೊಟ್ಟಿದ್ದಾರೆ ಸರ್? ಅಂದರೆ ಹಳೆ ಕೇಸಸ್ಗಳು ಬರದೇ ಇರೋಂಥ ರೌಡಿಗಳನ್ನ ಪತ್ತೆ ನೋಡಿ, ಟೈಮ್ ಫ್ರೇಮ್ ನಮ್ಮ ಕಡೆ ಮಿನಿಮಮ್ ದೇ ಶುಡ್ ಆ್ಯಕ್ಟ್ ಇಮಿಡಿಯೇಟ್ಲಿ. ಆಮೇಲೆ ದಿಸ್ ಇಸ್ ಅ ಕಾಂಟಿನ್ಯೂಯಸ್ ಜಾಬ್. ಯಾಕೆ ರೌಡಿಸಮ್ ಇದು ನಾವೆಲ್ಲ ಜನಕ್ಕೆ ಅರೆಸ್ಟ್ ಮಾಡಿಬಿಡ್ತೀವಿ, ಆಮೇಲೆ ಮುಂದೆ ರೌಡಿಸಮ್ ಜೀರೋ ಆಗಿಬಿಡ್ತದೆ, ಹಾಗೆ ಇಲ್ಲ. ದೇರ್ ವಿಲ್ ಬಿ ನ್ಯೂ ರೌಡೀಸ್ ಕಮಿಂಗ್ ಅಪ್ ಆಲ್ ದ ಟೈಮ್. ಸೊ ನ್ಯೂ ರೌಡೀಸ್ ವಿಲ್ ಕೀಪ್ ಕಮಿಂಗ್ ಅಪ್, ವಿ ವಿಲ್ ಕೀಪ್ ರೌಂಡಿಂಗ್ ಅಪ್ ದ ರೌಡೀಸ್. ಯಾಕೆ ಅದು ಕೂಡ ಆರ್ಗನೈಸ್ಡ್ ಕ್ರೈಮ್, ರೌಡಿಸಮ್ ಎಲ್ಲ ಲಿಂಕ್ಡ್ ಇದೆ. ಸೊ ವಿ ವಿಲ್ ನಾಟ್ ಅಲೌ ಎನಿ ಆರ್ಗನೈಸ್ಡ್ ಕ್ರೈಮ್ ಟು ಪ್ರಾಸ್ಪರ್ ಎನಿವೇರ್ ಇನ್ ದ ಸ್ಟೇಟ್, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಸಿಟಿ. Sir, what is the population of staff strength of Bangalore City Police, and for how many people there is one police person in Bangalore? I will tell you, you can calculate yourself. So we have got about 20,000 policemen in Bangalore City. The population is about 1 crore 20 lakh. You can calculate yourself. Sir, what is the ideal number, sir? There is no ideal number in this world. I mean, whatever number is there right now is the ideal number. If it improves, that is also ideal number. See, the point is there that it's not a question of numbers alone. It's a question of efficiency. Now, for reporting, one newspaper will have how many reporters? It is not important. How good the reporter is able to give the information, that is important. So, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ದಕ್ಷತಾ ಎಷ್ಟಿದೆ, numbers are least important. You don't win war by the number, you win war by the expertise. ಆಫೀಸರ್ಸ್ ಜಾಸ್ತಿ ಆಗ್ತಿದೆ, ಸ್ಟ್ರೆಂತ್ ಹೊಸ ರಿಕ್ರೂಟ್ಮೆಂಟ್ ನಿಮಗೆ ಯಾರು ಹೇಳಿದೆ? ಅದು ಸರಿ ಇಲ್ಲ. ಆಫೀಸರ್ ಜಾಸ್ತಿ ಆಗ್ತಾ ಇಲ್ಲ. ಆಫೀಸರ್ಸ್ ಆರ್ ಆಲ್ಸೋ ಕೊಡ್ತಿರಲ್ಲ ಸರ್. ಸ್ಟಾಫ್ ಈಗ ಹೊಸ ಹುದ್ದೆಗಳು ಸೃಷ್ಟಿ ಆಗ್ತಿಲ್ಲ ಅಂದ್ರೆ ಲೋಯರ್ ಲೆವೆಲ್ ಅಲ್ಲಿ, ಅಂದ್ರೆ ಮೊದಲೇ ನಿಮಗೆ ಗೊತ್ತಾಗಿರ್ಬೇಕು.
ನಾರ್ಕೋಟಿಕ್ಸ್ ಮತ್ತು ಸೈಬರ್ ಕ್ರೈಮ್ ಎಸ್ ಸರ್. ಮೊದಲು ಇತ್ತು cyber crime 25% of all the cases which are being registered in Bangalore city and 10% of all the cases which are being registered in the state they are cyber crime. Now cyber crime ಮೇಲೆ ನಾವು ಇನ್ನೂ ಜಾಸ್ತಿ ಆಗ್ತದೆ. ಮಾತ್ರ ಕರ್ನಾಟಕ ಇಲ್ಲ, ಫುಲ್ ಕಂಟ್ರಿನಲ್ಲಿ, ಇಡೀ ವಿಶ್ವನಲ್ಲಿ everywhere in society the cyber crimes are increasing. Use of narcotics also is increasing. Now same officers are there. ನಾವು ಸೀನಿಯರ್ ಲೆವೆಲ್ನಲ್ಲಿ ಜಾಸ್ತಿ ಆಫೀಸರ್ಸ್ ತರಲಿಕ್ಕೆ ಬೇಕಾಗ್ತದೆ. ಯಾಕೆ? ಎಕ್ಸ್ಪರ್ಟೈಸ್ ಬೇಕು, ಆ ಏರಿಯಾ ಮೇಲೆ ಸೂಪರ್ವಿಷನ್ ಬೇಕು. ಈಗಾಗಲೇ ನಾವು ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಅಡಿಷನಲ್ SP 2 ಕೂಡ ಪೋಸ್ಟ್ ಕ್ರಿಯೇಟ್ ಮಾಡಿದ್ದೀವಿ, ಆಲ್ರೆಡಿ ಪೋಸ್ಟಿಂಗ್ ಆಗಿದೆ. ಅದು ಎಷ್ಟು ಸರಿ ಇಲ್ಲ. ದ ಕಾನ್ವಿಕ್ಷನ್ ರೇಟ್ ಹ್ಯಾಸ್ ಟು ಇಂಪ್ರೂವ್. ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಅದು ಸ್ವಲ್ಪ ಜಾಸ್ತಿ ಒಳ್ಳೆ ಆಗಬೇಕು. ಸೊ ದಟ್ ಈಸ್ ವೈ ವಿ ಆರ್ ಬ್ರಿಂಗಿಂಗ್ ದ ಹೈಯರ್ ಲೆವೆಲ್ ಸೂಪರ್ವೈಸರಿ ಪೋಸ್ಟ್. CID ನಲ್ಲಿ ಈಗ ಏನು ಅಡಿಷನಲ್ DG ಪೋಸ್ಟ್ ಕ್ರಿಯೇಟ್ ಮಾಡಿದ್ದೀವಿ ಓನ್ಲಿ ಫಾರ್ ದ ನಾರ್ಕೋಟಿಕ್ಸ್ ಆ್ಯಂಡ್ ಸೈಬರ್ ಕ್ರೈಮ್. ಸೊ ವಿ ಆರ್ ಟ್ರೈಂಗ್ ಟು ಕೀಪ್ ಪೇಸ್ ವಿತ್ ದ ಟೈಮ್. ಹೊಸ ಹೊಸ ಕ್ರೈಮ್ ಬರ್ತಾ ಇದೆ, ನಾವು ಹೊಸ ನಮ್ಮ ಕಡೆ ಕೂಡ ಹಾಗೆ ಅದು ಎಕ್ಸ್ಪರ್ಟೈಸ್ ಬರಬೇಕು. Cyber crime though, in every local police station they are definitely registering the FIR, but they are lacking the field knowledge of the people. Proper our investigation was there. These students are going to Rajasthan, Bihar and all. To crack one case where one person might have lost 25,000, we have to spend more than almost a lakh for the cracking this case. ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಜೊತೆಗೆ ಏನಾದ್ರು ಇದು ಮಾಡ್ಕೊಂಡು ಬೇರೆ ತರ ಟ್ಯಾಕಲ್ ಮಾಡಬಹುದು. ಜಾಸ್ತಿ ಆಗುತ್ತಂತಲ್ಲ ಸರ್, ಎಲ್ಲಂಡೋ ಮಾಡೋರಿಗೆ ಎಲ್ಲಂಡೋ ಸೈಬರ್ ಆದ್ರೆ ಅದು ಹಾಗೆ ನಾವು ಸ್ಟಾಫ್ ಜಾಸ್ತಿ ಮಾಡ್ತಾ ಇದ್ದೀವಿ. ಇನ್ನು ನಾವು ಇನ್ಸ್ಪೆಕ್ಟರ್ ನಲ್ಲಿ, ಯಾಕೆ ಸೈಬರ್ ಕ್ರೈಮ್ ಕೇಸಸ್ ಈ ಎಲ್ಲ ಇಟ್ ನೀಡ್ಸ್ ಹೈಯರ್ ಲೆವೆಲ್ ಆಫ್ ಇಂಟರ್ವೆನ್ಷನ್. ನಾವು ಈಗಕ್ಕೆ ಎಲ್ಲ ಸೇನೆ ಸ್ಟೇಷನ್ಸ್ ನಲ್ಲಿ ನಾವು DSP ತರ್ತಾ ಇದ್ದೀವಿ. ನಾವು ಸೇನೆ ಸ್ಟೇಷನ್ಸ್ ನಲ್ಲಿ ಈಗಕ್ಕೆ ಇನ್ಸ್ಪೆಕ್ಟರ್ ಇನ್ ಚಾರ್ಜ್ ಇದ್ರು, ನಾವು DSP ಪೋಸ್ಟ್ ತರ್ತಾ ಇದ್ದೀವಿ. CM ಅವರು ಅನೌನ್ಸ್ ಮಾಡಿದ್ದರು. ಎಲ್ಲ ಸಿಟೀಸ್ ಮತ್ತು ಡಿಸ್ಟ್ರಿಕ್ಟ್ ನಲ್ಲಿ ಅಡಿಷನಲ್ SP ಪೋಸ್ಟ್ ಅಡಿಷನಲ್ ತರ್ತಾ ಇದ್ದೀವಿ. ಡಿಸ್ಟ್ರಿಕ್ಟ್ ನಲ್ಲಿ ಹೆಸರು ಅಡಿಷನಲ್ SP 2 ಇದೆ, ಸಿಟಿನಲ್ಲಿ ನಾವು ಅಡಿಷನಲ್ DCP ಹೇಳ್ತಾ ಇದ್ದೀವಿ. ಆಮೇಲೆ ಏನಾಗ್ತದೆ ದಟ್ ನೋಡಿ, ಮೆನಿ ಕೇಸಸ್ ಆರ್ ಸಿಂಪಲ್. ಮತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ದು ಏನೇ ಸ್ಟಾಫ್ ಇದ್ದಾರೆ, ಸೇಮ್ ಸ್ಟಾಫ್ ಸೇನೆ ಸ್ಟೇಷನ್ಗೆ ಪೋಸ್ಟಿಂಗ್ ಆಗ್ತದೆ. ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಆಮೇಲೆ ದೇ ಆರ್ ಕ್ಯಾಪಬಲ್ ಆಫ್ ಇನ್ವೆಸ್ಟಿಗೇಟಿಂಗ್ ದ ಸೈಬರ್ ಕ್ರೈಮ್ ಕೇಸಸ್. ಸೊ ನಾವು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ನಮ್ಮ ಆಫೀಸರ್ಸ್ಗೆ ಏನು ಎಕ್ಸ್ಪರ್ಟೈಸ್ ಇದೆ ಅದು ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಸೈಬರ್ ಕ್ರೈಮ್ ಬಗ್ಗೆ ನಾವು ತುಂಬಾ ಜಾಸ್ತಿ ಕೆಪಾಸಿಟಿ ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದೀವಿ ಈಗ. ಸೊ ಎವ್ರಿಬಡಿ ವಿಲ್ ಬಿ ಕ್ಯಾಪಬಲ್ ಆಫ್ ಇನ್ವೆಸ್ಟಿಗೇಟಿಂಗ್ ದ ಸೈಬರ್ ಕ್ರೈಮ್. Our aim is that in next 6 months time, all the police officers in the Karnataka state, they will be able to investigate the cyber crime. Mattu neeven ಹೇಳ್ತಾ ಇದ್ದೀರಾ that some cases are there which are from outside, ಮತ್ತು ಅಲ್ಲಿ coordination ಬೇಕಾಗ್ತದೆ. Yes, large number of cases are local only. Some cases are there which are happening from outside. ನಾವು ಆ ವಿಷಯ ಬಗ್ಗೆ ಬೇರೆ ಸ್ಟೇಟ್ ಪೊಲೀಸ್ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಮಗೆ ಫುಲ್ ಕೋಆರ್ಡಿನೇಷನ್ ಆ ವಿಷಯ ಬಗ್ಗೆ ಇದೆ. Okay, sir, when it comes to narcotics, the drug cases like MDMA, LSD, they are largely being supplied and peddled by the foreign nationals. Some locals ಕಮ್ಮಿ ಇದ್ದಾರೆ. ಸಿಂಥೆಟಿಕ್ ಡ್ರಗ್ಸ್ ಇಲ್ಲ, ಹಾಗೆ ಏನೂ ಇಲ್ಲ. See, there are foreign nationals also and there are locals also. Last year ನಾವು ನಾರ್ಕೋಟಿಕ್ಸ್ ನಲ್ಲಿ ಆಲ್ಮೋಸ್ಟ್ 7,000 ನಿಂದ ಹೆಚ್ಚಿಗೆ ಜನ ಅರೆಸ್ಟ್ ಮಾಡಿದ್ದೀವಿ ಈ ಸ್ಟೇಟ್ ನಲ್ಲಿ. ಔಟ್ ಆಫ್ ದಟ್ ಅಬೌಟ್ 150 ಪೀಪಲ್ ಆರ್ ಫಾರಿನರ್ಸ್. ಸೊ ಫಾರಿನರ್ಸ್ ಕೂಡ ಇದ್ದಾರೆ, ಲೋಕಲ್ಸ್ ಕೂಡ ಇದ್ದಾರೆ. ಮತ್ತು ನಮ್ಮದು ಇನ್ವೆಸ್ಟಿಗೇಷನ್ ನಲ್ಲಿ ಯಾರು ಸಿಗ್ತಾರೆ, ವೆದರ್ ಇಟ್ ಇಸ್ ಫಾರಿನ್ ನ್ಯಾಷನಲ್ ಆರ್ ಈಸ್ ಅವರ್ ಲೋಕಲ್ ಪರ್ಸನ್, ವಿ ಅರೆಸ್ಟ್ ದೆಮ್. ಬಟ್ ಈ ಸಿಂಥೆಟಿಕ್ ಡ್ರಗ್ಸ್ ಸ್ವಲ್ಪ ಆ ಕಡೆಯಿಂದಾನೇ ಬರೋದು ಜಾಸ್ತಿ, ಅವ್ರ ಮೂಲಕನೇ ಇದೆಲ್ಲ ಲೋಕಲ್ ಗಾಂಜಾ ಅದರಲ್ಲೇ ಇರ್ತಾರೆ. ನೋಡಿ, ಈಗಕ್ಕೆ ನಾವು ಒಂದು ಫ್ಯಾಕ್ಟ್ರಿ ಆ ದಿವಸ ಒಂದು ಮನೆಯಲ್ಲಿ ನಡ್ತಾ ಇತ್ತು. MDMA ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರು, ಅಲ್ಲಿ ಇಲ್ಲಿಗೆ ಮಾಡ್ತಾ ಇದ್ರು, ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ರು. ಸೊ ಥಿಂಗ್ಸ್ ಆರ್ ಚೇಂಜಿಂಗ್. Technology is coming to everybody's hand. So new dynamics is there. Police ಜಾಸ್ತಿ capable ಇರಬೇಕು. ನಮ್ಮ ಆಫೀಸರ್ಸ್ ನಾವು ಆಗ್ಮೆಂಟ್ ಮಾಡಬೇಕು, ಹೊಸ ಟ್ರೈನಿಂಗ್ ಕೊಡಬೇಕು ಅವರಿಗೆ ಈ ಎಲ್ಲ ವಿಷಯ ಬಗ್ಗೆ. ಹೊಸ ಪೋಸ್ಟ್ ಕ್ರಿಯೇಟ್ ಆಗಬೇಕು. ವಿ ಹ್ಯಾವ್ ಟು ಅಪ್ಗ್ರೇಡ್ ದ ಪೋಸ್ಟ್. ವಿ ಹ್ಯಾವ್ ಟು ಬ್ರಿಂಗ್ ನ್ಯೂ ಸೀನಿಯರ್ ಲೆವೆಲ್ ಆಫೀಸರ್ಸ್ ಹೂ ಕ್ಯಾನ್ ಗಿವ್ ಮೋರ್ ಫೋಕಸ್ ಆನ್ ದೋಸ್ ಐಟಮ್ಸ್. ಸರ್, ಇದು ಸೈಬರ್ ಕ್ರೈಮ್ ಕೇಸಸ್ ಅಲ್ಲಿ ಬ್ಯಾಕ್ಲಾಗ್ ಇರೋದನ್ನು ಹಿಂಗೆ ಇದು ಮಾಡ್ತಿದ್ದಾರೆ ಸರ್. ಲಾಸ್ಟ್ ಇಯರ್ ಒಂದು ಅರೌಂಡ್ 17,000 ಆಡ್ ರಿಜಿಸ್ಟರ್ ಆಗಿತ್ತು. ಅದಕ್ಕಿಂತ ಹಿಂದಿನ ವರ್ಷ 9,000 ಆಡ್ ರಿಜಿಸ್ಟರ್ ಆಗಿತ್ತು. ಸೊ
ದ ಸ್ಪೈಕ್ ತುಂಬಾ ಜಾಸ್ತಿ ಇದೆ, ಅದರಲ್ಲೂ ಸಾಲ್ವ್ ಆಗಿರೋದು ತುಂಬಾ ಕಮ್ಮಿ ಇದೆ. ಲಾಸ್ಟ್ ಇಯರ್ 17,000 ಅಲ್ಲಿ ಅರೌಂಡ್ 1,700 ಏನೋ ಸಾಲ್ವ್ ಆಗಿದೆ. ಸೊ ಅದರಲ್ಲೂ ಎಷ್ಟು ಕೇಸಸ್ ಪ್ರೀವಿಯಸ್ ಇಯರ್ ಇಂದ ಕ್ಯಾರಿ ಫಾರ್ವರ್ಡ್ ಆಗಿದೆ. ಸೊ ಈ ನೋಡಿ, ಬ್ಯಾಕ್ಗೆ ಹೆಂಗೆ ಟ್ರೀಟ್ ನಾವು ಏನ್ ಮಾಡ್ತಾ ಇದ್ದೀವಿ, ಬಟ್ ವಿ ಆರ್ ಡೂಯಿಂಗ್ ದಟ್. ಸಿ, ಮೊದಲು ಸೈಬರ್ ಕ್ರೈಮ್ ಕೇಸಸ್ ಎಷ್ಟು ಜಾಸ್ತಿ ಇರಲಿಲ್ಲ. ಸೊ ಮಾತ್ರ ಸೇನೆ ಸ್ಟೇಷನ್ ನಲ್ಲಿ ದರ್ಜ್ ಆಗ್ತಾ ಇತ್ತು, ಅದು ಸಾಕಿತ್ತು. ಬಟ್ ಇನ್ ದ ಲಾಸ್ಟ್ 3-4 ಇಯರ್ಸ್ ಸೈಬರ್ ಕ್ರೈಮ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಒಂದು ಸೇನೆ ಸ್ಟೇಷನ್ ನಲ್ಲಿ 4,000-5,000 ಕೇಸ್ ದರ್ಜ್ ಆಗ್ತಾ ಇದೆ. ಸಾಧಿಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಟು ಇನ್ವೆಸ್ಟಿಗೇಟ್ 5,000 ಕೇಸಸ್ ಇನ್ ಒನ್ ಪೊಲೀಸ್ ಸ್ಟೇಷನ್. ನಾವು ಏನ್ ಮಾಡಿದ್ದೀವಿ, 6 months ದಿಂದ ಎಲ್ಲ ಸ್ಟೇಷನ್ ನಲ್ಲಿ ಎವ್ರಿ ಸ್ಟೇಷನ್ ಹ್ಯಾಸ್ ಟು ರಿಜಿಸ್ಟರ್ ದ ಸೈಬರ್ ಕ್ರೈಮ್ ಕೇಸಸ್. ಯಾಕೆ ಈ ಕೇಸಸ್ ಎಷ್ಟು ಆಗ್ತಾ ಇದೆ, ಈಗ 25% ಆಫ್ ಆಲ್ ಕೇಸಸ್ ಆರ್ ಸೈಬರ್ ಕ್ರೈಮ್ ಕೇಸಸ್. ಔಟ್ ಆಫ್ ಎವ್ರಿ 4 ಕೇಸ್ 1 ಕೇಸ್ ಈ ಸೈಬರ್ ಕ್ರೈಮ್ ಇನ್ ಬ್ಯಾಂಗ್ಳೂರ್ ಸಿಟಿ. ಸೊ ಒಂದು ಸ್ಟೇಷನ್ ಇಂದ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಗಾಟ್ ಮೋರ್ ದನ್ 100 ಸ್ಟೇಷನ್ಸ್ ಇನ್ ಬ್ಯಾಂಗ್ಳೂರ್. ಸೊ ಎವ್ರಿ ಸ್ಟೇಷನ್ ವಿಲ್ ಬಿ ನಾವು ರಿಜಿಸ್ಟರಿಂಗ್ ದ ಕೇಸ್. ಆಮೇಲೆ ಕೇಸಸ್ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಹಿಂದೆ ಕೇಸ್ ಇರಲಿ ಅಥವಾ ಈಗ ಕೇಸ್ ಇರಲಿ, ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಕ್ಯಾಪಬಿಲಿಟಿ. ಹೌ ವಿ ವಿಲ್ ಇಂಪ್ರೂವ್ ಅವರ್ ಕ್ಯಾಪಬಿಲಿಟಿ? ನಾವು ಆಫೀಸರ್ಸ್ಗೆ ಟ್ರೈನಿಂಗ್ ಕೊಡಬೇಕು. ಯಾವುದು ಕೆಲಸ ಮಾಡಲಿಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ, ಜನ ಕ್ಯಾಪಬಲ್ ಆಗ್ತಾರೆ. They will do the investigation. So what you are telling about backlog, so we have taken up in a very intensive way all over the state capacity building. Now ella kade all police officers are being trained. CID ದಿಂದ ಇಂಟೆನ್ಸಿವ್ ಟ್ರೈನಿಂಗ್ ನಡೆಸ್ತಾ ಇದೆ, ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇಂದ ಇಂಟೆನ್ಸಿವ್ ಟ್ರೈನಿಂಗ್ ನಡೆಸ್ತಾ ಇದೆ. ಸಿಟಿನಲ್ಲಿ ನಾವು ಈಚ್ ಪೊಲೀಸ್ ಸ್ಟೇಷನ್ ನಲ್ಲಿ ಯಾರು ಟೆಕ್ನಿಕಲಿ ಕ್ವಾಲಿಫೈಡ್ ಜನ ಇದ್ದಾರೆ ಅವರು ಕಡೆಯಿಂದ ಟ್ರೈನಿಂಗ್ ಆಗ್ತಾ ಇದೆ. ನಾವು ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ ತರ್ತಾ ಇದ್ದೀವಿ. ಸೊ ಅವರ್ ಐಡಿಯಾ ಇಸ್ ದೇರ್ ದಟ್ ವಿ ಶುಡ್ ಮೇಕ್ ಕರ್ನಾಟಕ ಪೊಲೀಸ್ ಟೋಟಲ್ ಎವ್ರಿಬಡಿ ಕ್ಯಾಪಬಲ್ ಆಫ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. ನಾವು ಯಾವ ಪ್ರಕಾರ ರಾಬರಿ ಮತ್ತು ಥೆಫ್ಟ್ ಎಲ್ಲ ಸ್ಟೇಷನ್ ನಲ್ಲಿ ಇನ್ವೆಸ್ಟಿಗೇಟ್ ಆಗ್ತಾ ಇದೆ ಮತ್ತು ಅಲ್ಲಿ ಪೆಂಡೆನ್ಸಿ ಇಲ್ಲ. ಸೇಮ್ ಪ್ರಕಾರ ಸೈಬರ್ ಕ್ರೈಮ್ ನಲ್ಲಿ ಕೂಡ ನಮ್ಮ ಕೆಪಾಸಿಟಿ ಹೆಚ್ಚಿಗೆ ಮಾಡಿ ವಿ ವಿಲ್ ಡಿಸ್ಪೋಸ್ ದ ಕೇಸಸ್, ವಿ ವಿಲ್ ಇನ್ವೆಸ್ಟಿಗೇಟ್ ದ ಕೇಸಸ್ ಅಂಡ್ ವಿ ವಿಲ್ ಬ್ರಿಂಗ್ ಕಲ್ಪ್ರಿಟ್ ಟು ದ book. Sir, law and order station allo cyber crime station cases register agutte. So how will the IO prioritize between law? See, there is nothing like law and order police station. They are police station. Police station kalsa ide ella nodabeku. All they have to look after the crime also and they have to look after the law and order also. ಮಾತಾಡ್ಲಿಕ್ಕೆ ನಾವು ಮಾತಾಡ್ತೀವಿ, ಡಿಫ್ರೆಂಟ್ ಮಾಡಲಿಕ್ಕೆ ಟ್ರಾಫಿಕ್ ಸ್ಟೇಷನ್ ಇದೆ ಮತ್ತು ಲಾ ಅಂಡ್ ಆರ್ಡರ್ ಸ್ಟೇಷನ್ ಇದೆ. ಬಟ್ ದೇ ಆರ್ ಜನರಲ್ ಪೊಲೀಸ್ ಸ್ಟೇಷನ್. ನಾವು ಜನರಲ್ ಪೊಲೀಸ್ ಸ್ಟೇಷನ್ ಹ್ಯಾಸ್ ಟು ಲುಕ್ ಆಫ್ಟರ್ ಆಲ್ ದ ಕೇಸಸ್. ಮೊದಲು ಸೈಬರ್ ಕ್ರೈಮ್ ಕೇಸಸ್ ಇರಲಿಲ್ಲ, ಈಗಕ್ಕೆ ಹೊಸ ಆಗ್ತಾ ಇದೆ, ಏನೂ ಜಾಸ್ತಿ ಆಗ್ತಾ ಇದೆ. ನಾವು ಇಟ್ ಇಸ್ ಬಿಕಮಿಂಗ್ ರ್ಯಾಂಪೆಂಟ್. ಇಟ್ ಈಸ್ ಬಿಕಮಿಂಗ್ ರ್ಯಾಂಪೆಂಟ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಆಲ್ ಓವರ್ ಕಂಟ್ರಿ, ಆಲ್ ಓವರ್ ವರ್ಲ್ಡ್. ನೀವು ಯಾವುದೋ ಕಡೆ ಹೋಗಿ, ಯು ಗೋ ಟು ಯುರೋಪ್, ಯು ಗೋ ಟು ಅಮೆರಿಕಾ, ಎವ್ರಿವೇರ್ ಸೈಬರ್ ಕ್ರೈಮ್ ಕೇಸಸ್ ಆರ್ ಟೇಕಿಂಗ್ ಓವರ್ ದ ಅದರ್ ಟೈಪ್ ಆಫ್ ಕೇಸಸ್. ನಾವು ಕೆಪಾಸಿಟಿ ಬಿಲ್ಡ್ ಅಪ್ ಮಾಡಬೇಕು. ಸೊ ಆಲ್ ಕೇಸಸ್ ಆರ್ ಇಂಪಾರ್ಟೆಂಟ್ ಟು ಅಸ್, ಈಚ್ ಆ್ಯಂಡ್ ಎವ್ರಿ ಕೇಸ್. ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದರ್ಜ್ ಆಯಿತು, ಇಟ್ ಈಸ್ ಇಂಪಾರ್ಟೆಂಟ್ ಟು ಅಸ್. ಕ್ರೈಮ್ ಆಗಿದೆ, ಸೊ ವಿ ವಿಲ್ ಇನ್ವೆಸ್ಟಿಗೇಟ್ ಆಲ್ ಕೇಸಸ್. ಆಸ್ ವಿ ಇನ್ವೆಸ್ಟಿಗೇಟ್ ಥೆಫ್ಟ್, ಸಿಮಿಲರ್ಲಿ ವಿ ವಿಲ್ ಇನ್ವೆಸ್ಟಿಗೇಟ್ ದ ಸೈಬರ್ ಕ್ರೈಮ್ ಕೇಸಸ್ ಆಲ್ಸೋ. Sen stations of capacity is to, sir? How many personnel are generally on? See, generally there is one inspector who is in charge there, and then we have got sub-inspectors and some 10-15 staff are there. So it's not a question of staff, it's a question of capacity of the station. Up to 500 cases they can investigate, 1,000 cases they can investigate. But if it is 5,000 cases, then we have to make that. That means when the crime pattern is changing, when crime pattern is changing, then we have to also keep pace with the time. The police capability, namdu capability, time jotege, it should match with that one. So as the crime is changing, so we are also changing our capability to investigate the new type of crimes, which include narcotics and the cyber crime as well. So, but it is also that the efficiency of these police officials will also go down because, for example, now we are also speaking about the traffic management in Outer Ring Road and other places. Now we have pulled in the traffic police to investigate cyber crime cases. So how do you see that? No, we are not pulling traffic people for the They have been appointed. One to FedEx courier scam. No, that is fine. See, DCP, see, supervision. The point is there that every traffic DCP, every traffic inspector also is a police inspector. He works in Elendo station, then he gets transferred to the traffic. He does the duty for that time into traffic station. It doesn't mean that his expertise in investigating a murder case or a cyber crime case is less. So, see, there has to be optimum utilization of resources.
For optimum utilization of resources, the whole department is there. We can pull anybody for that matter. And they are as good expert as anybody is. ಈಗಕ್ಕೆ ಸೇನ್ನಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ನಾಳೆ ಹೈಗ್ರೌಂಡ್ನಲ್ಲಿ ಇನ್ಸ್ಪೆಕ್ಟರ್ ಆಗ್ತಾರೆ. Today whoever is Kaban Park inspector, he will become the same station inspector. They are same people, depending upon the role. ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ಮಾತಾಡಲ್ಲ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ. ಓಕೆ, ಕ್ಲೈಮ್ಯಾಕ್ಸ್ ಇದೆ, ಆಯಿತು. ಸಿ ಬಿಟ್ಕಾಯಿನ್ ಕೇಸಸ್ನಲ್ಲಿ ಆಲ್ರೆಡಿ SIT ಇದೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ನಮಗೆ ಏನು ಎವಿಡೆನ್ಸಸ್ ಬರ್ತದೆ, ಆಮೇಲೆ ನಾವು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಸೊ ಈಗಕ್ಕೆ 2 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. 1 ಪರ್ಸನ್ ಈಸ್ ಅವರ್ ಪೊಲೀಸ್ ಆಫೀಸರ್, 1 ಪರ್ಸನ್ ಈಸ್ ಅ ಪ್ರೈವೇಟ್ ಪರ್ಸನ್. ಸೊ ಮತ್ತು ಈಗಕ್ಕೆ ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಅವರು SIT ಆಫೀಸರ್ಸ್ ಮುಂದೆ ಅವ್ರಿಗೆ ಕ್ವಶನಿಂಗ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಪ್ರೈವೇಟ್ ಪರ್ಸನ್ ಹೈರ್ ಮಾಡಿದ್ರಾ, ಲೀಗಲ್ ಹೈರ್ ಮಾಡಿದ್ರಾ, ಇಲ್ಲ ಅನ್ಅಫಿಷಿಯಲಿ ಹೈರ್ ಮಾಡಿದ್ರಾ? ಅದು ಎಲ್ಲ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ನೋಡಬೇಕು. ಈಗಕ್ಕೆ ಜಸ್ಟ್ ನಿನ್ನೆ ನೈಟ್ he has been arrested. ಪರ್ಸನ್ A1 ಅವರಾಗಿರೋದ್ರಿಂದ ಫಸ್ಟ್ ಫ್ರೆಶ್ FIR ಅಲ್ಲಿ ಎಲ್ಲ A1 ಆಗಿದ್ದಾರೆ. ಬಟ್ ದ ಡೀಟೇಲ್ಸ್ ಆಫ್ ದಿಸ್ ಒನ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆದಮೇಲೆ ನಿಮಗೆ ಅಥವಾ ಯಾರಿಗೆ ಹೇಳಲಿಕ್ಕೆ ಆಗ್ತದೆ. ಈಗಕ್ಕೆ ಸದ್ಯಕ್ಕೆ ನಾವು 2 ಜನ ಅರೆಸ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಒಂದು ಸಪರೇಟ್ ಲ್ಯಾಪ್ಟಾಪ್ ಎಲ್ಲ ಖರೀದಿ ಮಾಡಿ ಅದ್ರಲ್ಲಿ ಏನೇನು ಬೇಕು, ಎವಿಡೆನ್ಸ್ ಬೇಕು ಅದೆಲ್ಲ ತಗೊಂಡು ನೋಡಿ, ಇನ್ವೆಸ್ಟಿಗೇಷನ್ಗೆ ಡೀಟೇಲ್ಸ್ ನನಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇಟ್ ನಾಟ್ ಕರೆಕ್ಟ್ ಆಲ್ಸೋ. ಇನ್ವೆಸ್ಟಿಗೇಟ್ ದ ಕೇಸ್, then only they can tell to the court. Then anybody else. Sir, what is your city's traffic position, sir? City's traffic position. See, city traffic position is good. Our people are working 24/7. City ನಲ್ಲಿ ವೆಹಿಕಲ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಅದು ನಿಮಗೆ ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತು ಬೇರೆ ಕಡೆ ಮೆಟ್ರೋ ಕೆಲಸ ಕೂಡ ನಡ್ತಾ ಇದೆ. ಕೆಲವು ರೋಡ್ಸ್ ಆದಿಂದ ಮತ್ತು ಬೇರೆ ಬೇರೆ ಅದು ಲೈನ್ ಅದು ಫೈಬರ್ ಹಾಕ್ತಾರೆ, ಅಲ್ಲಿ ಕಟ್ ಮಾಡ್ತಾರೆ. ಸೊ ನಮ್ಮ ಕಡೆ ಟ್ರಾಫಿಕ್ನವರು 24/7 ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಯಾವ ಟೈಮ್ನಲ್ಲಿ ಪಿಕ್ ಟೈಮ್ ಆಯಿತು, ಜಾಸ್ತಿ ಟ್ರಾಫಿಕ್ ಆಯಿತು ಅಥವಾ ಜಾಸ್ತಿ ಹೆವಿ ಇಶ್ಯೂ ಆಯಿತು, ಸಿವಿಲ್ ಪೊಲೀಸ್ ಆಲ್ಸೋ ಅವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ಹಿಂದೆ ಏನು ಟ್ರಾಫಿಕ್ ಸ್ಪೀಡ್ ಇತ್ತು ಇನ್ ಜನರಲ್, ಆಗಿಂದ ಇಂಪ್ರೂವ್ಮೆಂಟ್ ಆಗಿದೆ. ಅಟ್ ಲೀಸ್ಟ್ ನಾವು ಟ್ರಾಫಿಕ್ ಇಸ್ ಮೂವಿಂಗ್. ಇಟ್ ಮೇ ಬಿ ಮೂವಿಂಗ್ ಸ್ಲೋ, ಬಟ್ ಇಟ್ ಇಸ್ ಮೂವಿಂಗ್. ಮೊದಲು ಜಾಮ್ ಏನಾಗ್ತಾ ಇತ್ತು ಅದು ತುಂಬ ಕಡಿಮೆ ಆಗಿದೆ. ಮತ್ತು ನಾವು ಕೂಡ ತುಂಬ ಡಾಟಾ ಎನಾಲಿಸಿಸ್ ಮಾಡಿ ಪ್ಯಾಟರ್ನ್ ಆಫ್ ಮೂವ್ಮೆಂಟ್ ನೋಡಿಕೊಂಡು ಯಾವ ಪ್ರಕಾರ ವೆಹಿಕಲ್ ಜಾಸ್ತಿ ಯಾವ ರೋಡ್ಗೆ ಬರ್ತಾ ಇದೆ, ನಾವು ಕೂಡ ಸೈಂಟಿಫಿಕ್ವಾಗಿ ಹಾವೇರಿ ಬೆಳಗಾವಿ ಇಲ್ಲ ಹೇಳ್ತೀನಿ. Our tolerance for moral policing is 0. ನೀವು ನೋಡಬಹುದು ಲಾಸ್ಟ್ 8 months ನಲ್ಲಿ every moral policing case has been registered and in every case the accused has been arrested. So we are having no tolerance for the moral policing. ಎಲ್ಲ cases ನಲ್ಲಿ whoever are the accused, they have been arrested immediately. And we are not going to spare anybody who is going to indulge into moral policing anywhere in the state for that matter. ಬಟ್ ಕೋಸ್ಟಲ್ ಅಲ್ಲಿ ಸರ್ ಅಂದ್ರೆ ಕೆಲವ್ರನ್ನ ಒಂದು ಸಂಘಟನೆನ ಟಾರ್ಗೆಟ್ ಮಾಡಿ ಕೇಸಸ್ ಮಾಡ್ತಾರೆ, ಮಾರಲ್ ಪೊಲೀಸಿಂಗ್ ಅಥವಾ ಕ್ರಿಮಿನಲ್ ಇದನ್ನ ಇಟ್ಕೊಂಡು ಸ್ಪೀಟ್ ಮಾಡ್ತಾರೆ ಅಂತ ಕೆಲವರಿಗೆ ನೋಟಿಸ್ ಮಾಡಿದ್ದಾರೆ, ಹಳೆ ಕೇಸಸ್ ಎಲ್ಲ ಮಾಡ್ಕೊಂಡು ಅಂತ ಹೇಳಿ. ಅಂದ್ರೆ ಒಂದು ಸಂಘಟನೆ ಕೆಲವೊಂದು ವರ್ಗಕ್ಕೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಲಿಗೇಷನ್ ಇಲ್ಲ. ಕೆಲವು ಕಡೆ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ ನೋಡಿ, ದಕ್ಷಿಣ ಕನ್ನಡ, ಮಂಗಳೂರು ಪೊಲೀಸ್ ಘಟನೆ ಆದಮೇಲೆ ನಾವು ಕೇಸ್ ದರ್ಜ್ ಮಾಡ್ತೀವಿ. ಘಟನೆ ಆದಮೇಲೆ ವಾಟ್ ಎವರ್ ಆರ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್, ಆ ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ. ವಿ ಆರ್ ನಾಟ್ ಲುಕಿಂಗ್ ಇನ್ ಟು ಎನಿ ಆರ್ಗನೈಸೇಷನ್ ಅಥವಾ ಸಂಘಟನೆ. ನಾವು ನೋಡ್ತಾ ಇಲ್ಲ ಯಾರು ಕೇಸ್ ಮಾಡ್ತಾರೆ, ಯಾರು ಮೋರಲ್ ಪೊಲೀಸಿಂಗ್ ಮಾಡ್ತಾರೆ, ಹೂ ಆರ್ ದ ಅಕ್ಯೂಸ್ ಪೀಪಲ್, ಮತ್ತು ಯಾರು ಕಾನ್ಸ್ಪಿರಸಿ ಮಾಡಿದ್ದಾರೆ ಅದು ಕೂಡ ಸಾಧ್ಯತೆ. ನಾವು ಅದ್ರ ಮೇಲೆ ಕೂಡ ಆ್ಯಕ್ಷನ್ ತಗೊಳ್ತೀವಿ. ಸೊ ವಿ ಆರ್ ಯಾರು ಮಾಡಲಿ, ಸಿ ಕ್ರಿಮಿನಲ್ ಹ್ಯಾಸ್ ಗಾಟ್ ನೋ ಆರ್ಗನೈಸೇಷನ್, ಕ್ರಿಮಿನಲ್ ಹ್ಯಾಸ್ ಗಾಟ್ ನೋ ಕಾಸ್ಟ್, ನೋ ಕಮ್ಯುನಿಟಿ, ನೋ ರಿಲಿಜನ್. ಅ ಕ್ರಿಮಿನಲ್ ಇಸ್ ಅ ಕ್ರಿಮಿನಲ್. ಹಾವೇರಿ ಕೇಸಲ್ಲಿ ಸಂತ್ರಸ್ತೆ ಗಂಡ ಹೇಳ್ಕೊಂಡು 50 ಲಕ್ಷ ಆಫರ್ ಮಾಡ್ತಾರೆ, ಕೇಸ್ ವಾಪಸ್ ತಗೊಳ್ಬೇಕಂತ. ಅದ್ರ ಬಗ್ಗೆ ಯಾರಾದರೂ ಗೊತ್ತಾಗಿದೆಯಾ, ಯಾರು ಆಫರ್ ಮಾಡಿದ್ದು ಏನು ಅಂತ? ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ನೋಡಬೇಕು. ನೋಡಿ,
ಘಟನೆ ಆಯಿತು, ಇಮಿಡಿಯೇಟ್ಲಿ ಆಲ್ ಪೀಪಲ್ ಹ್ಯಾವ್ ಬಿನ್ ಅರೆಸ್ಟೆಡ್. ಮತ್ತು ಈಗಕ್ಕೆ ಮುಂದೆ ಇನ್ವೆಸ್ಟಿಗೇಷನ್ ನಲ್ಲಿ ಏನೇನು ಗೊತ್ತಾಗ್ತದೆ, ವಾಟ್ ಎವರ್ ವಿ ಕಮ್ ಟು ನೋ ವಿ ವಿಲ್ ಇನ್ವೆಸ್ಟಿಗೇಟ್. SIT ಮಾಡಬೇಕು ಅಂತ ಅಪೋಸಿಷನ್ ಲೀಡರ್ ಅದೆಲ್ಲ ಫುಲ್ ಅದಕ್ಕೆ ಅವರು ರ್ಯಾಲಿ ಎಲ್ಲ ಮಾಡಿದ್ರು ಸರ್. ಎಲ್ಲ ಅರೆಸ್ಟ್ ಆಗಿದ್ದನ್ನ ನಾವು ನಥಿಂಗ್ ಇಸ್ ದೇರ್ ಇನ್ ದ ಕೇಸ್. ಕೆಲವ್ರನ್ನ ರಕ್ಷಣೆ ಮಾಡಿದ್ದಾರೆ. ವಾಪಸ್ ಆಗ್ತಾ ಇದೆ ಅಂತ ಹೇಳಿ SIT ನವರು ಡಿಮ್ಯಾಂಡ್ ಕೇಸ್ ಆಲ್ರೆಡಿ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಅಡಿಷನಲ್ SP. ಗೊತ್ತಾಯ್ತು ನಾ, ಇಟ್ ಇಸ್ ನಾಟ್ ವಿತ್ ದ ಇನ್ಸ್ಪೆಕ್ಟರ್. ಆಮೇಲೆ ಕೇಸ್ನಲ್ಲಿ ಎಲ್ಲ ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಕೇಸ್ನಲ್ಲಿ ಏನಾಗಿದೆ ಘಟನೆ ವಿಷಯ ಬಗ್ಗೆ ಕೂಡ ನಮಗೆ ಫುಲ್ ಗೊತ್ತಿದೆ. ಸೊ ಅವರ್ ಪೀಪಲ್ ಆರ್ ಕ್ಯಾಪಬಲ್ ಆಫ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್. SIT ನಲ್ಲಿ ಕೂಡ ಸೇಮ್ ಆಫೀಸರ್ಸ್ ಹೋಗ್ತಾರೆ ನಾ, ಬೇರೆ ಆಫೀಸರ್ಸ್ ಬರೋದಿಲ್ಲ ಯಾವುದೋ ಕಡೆಯಿಂದ. ಸೊ ವೆನ್ ವಿ ಅವರ್ ಸೆಲ್ಫ್ ಹ್ಯಾವ್ ಟೇಕನ್ SP ಹೋಗಿದ್ದಾರೆ ಅಲ್ಲಿ, IG ಸ್ವಂತ ಅಲ್ಲಿ ಕ್ಯಾಂಪ್ ಮಾಡಿ ಇನ್ವೆಸ್ಟಿಗೇಷನ್ ಸೂಪರ್ವೈಸ್ ಮಾಡ್ತಾ ಇದ್ದಾರೆ. SIT ನಲ್ಲಿ ಕೂಡ ಸೇಮ್ ಆಗ್ತದೆ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ SIT ಆ್ಯಂಡ್ ಇನ್ ದಿಸ್ ಕೇಸ್ ವಿ ಹ್ಯಾವ್ ಅರೆಸ್ಟೆಡ್ ಆಲ್ ದ ಪೀಪಲ್. ಅಲ್ಲಿ 4 ಟೀಮ್ ಮಾಡಿ ಎಲ್ಲ ಜನಕ್ಕೆ ಮಹಾರಾಷ್ಟ್ರ ಈ ಎಲ್ಲ ಕಡೆ ಹೋಗಿ ಅರೆಸ್ಟ್ ಮಾಡಿ ತಂದಿದ್ದಾರೆ. ಸೊ ದಿಸ್ ಕೇಸ್ ಈಸ್ ಈ ಬ್ಯಾಂಕ್ ಫ್ರಾಡ್ ಕೇಸಲ್ಲಿ CID ಒಂದು ಕೇಸ್ ನಡೆದಿದೆ ಸರ್. ರಮೇಶ್ ಜಾರಕಿಹೊಳಿ ಅವ್ರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅದು ಕೇಸ್ ದರ್ಜ್ ಆದ್ಮೇಲೆ ಕೇಸ್ನಲ್ಲಿ ಏನಾಗ್ತಾ ಇದೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಫಾರ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ವಾಟ್ ದೇ ಆರ್ ಡೂಯಿಂಗ್. ದೇ ವಿಲ್ ಡೂ ಆಸ್ ಪರ್ ದ ರೂಲ್ಸ್.